ರಮೇಶ್ವರ, ಈಗ ಕೆಲವೇ ಗಂಟೆಗಳ ಬಾಕಿ ಶುರುವಾಗತ್ತೆ, ಕೌಂಟಿಂಗ್ ಶುರುವಾಗಕ್ಕೆ. ಎಲ್ರಿಗೂ ಕೂಡ ಡವಡವ ಇದೆ, ಅಭ್ಯರ್ಥಿಗಳಂತೂ ಇದೇ ಇದೆಯಪ್ಪ ಏನಾಗುತ್ತೋ ಕತೆ ಅಂತ. ಈ ಬಾರಿಯ ಸಿಚುವೇಶನ್ ನೋಡ್ತಾ ಇದ್ರೆ ಎಕ್ಸಿಟ್ ಪೋಲ್ ಪ್ಲಸ್ ಸಿಚುವೇಶನ್ಸ್ ಏನು ಹೇಳುತ್ತೆ? ಈ ಬಾರಿಯ ಎಕ್ಸಿಟ್ ಪೋಲು ಮತ್ತು ದೇಶದ ವಾತಾವರಣ ಎಲ್ಲ ಗಮನಿಸಿದರೆ ಬಹುಶಃ ಮತ್ತೆ ಮೂರನೇ ಅವಧಿಗೆ ಮೋದಿ ಅವರ ಸರ್ಕಾರ ಬರುವಂಥದ್ದು ಎಲ್ಲ ಒಂದು ಕಡೆ ಕಾಣ್ತಾ ಇದೆ. ಇದಕ್ಕೆ ನಾಳೆವರೆಗೂ ನಾವು ಕಾಯಬೇಕಾಗತ್ತೆ. ಇಲ್ಲಿ ನಾವು ಪ್ರಮುಖವಾಗಿ ಇವತ್ತು ಚರ್ಚೆ ಮಾಡ್ತಾ ಇರುವಂಥದ್ದು ಈ ಎಕ್ಸಿಟ್ ಪೋಲ್ಗಳ ಬಗ್ಗೆ. ಎಕ್ಸಿಟ್ ಪೋಲ್ ಮತ್ತೆ ಮುಂದೆ ನಾಳೆ ಏನಾಗಬಹುದು, ಎಲ್ಲೆಲ್ಲಿ ಏನಾಗಬಹುದು, ಮುಂದಿನ ಹಂತದಲ್ಲಿ ಅವೆಲ್ಲವೂ ಕೂಡ ಚರ್ಚೆ ಮಾಡಿ ಫಸ್ಟ್ ರಿಯಾಕ್ಷನ್ ತಗೊಳ್ತಾ ಇದ್ದೀನಿ. ಎಕ್ಸಿಟ್ ಪೋಲ್ಗಳ ಬಗ್ಗೆ ಮಾತನಾಡೋದಾದರೆ ಇದು ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿರುವಂಥದ್ದು. ಮಾಧ್ಯಮಗಳು, ಅವು ಸ್ವತಂತ್ರ ಸಂಸ್ಥೆಗಳು, ಮಾಧ್ಯಮಗಳು ಮಾಡ್ತಾ ಇದ್ದಾವೆ, ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇದ್ದಾವೆ. ಅನೇಕ ಸರ್ತಿ ಈ ಎಕ್ಸಿಟ್ ಪೋಲ್ಗಳು ನಿಜ ಆಗಿರುವಂಥದ್ದು, ಕೆಲವೊಂದು ಸರ್ತಿ ಫಲಿತಾಂಶಕ್ಕೆ ಹತ್ತಿರವಾದಂಥ ಎಕ್ಸಿಟ್ ಪೋಲ್ಗಳು ಬಂದಿರುವಂಥದ್ದು, ಕೆಲವೊಂದು ಸರ್ತಿ ಅದು ಸುಳ್ಳಾಗಿರುವಂಥದ್ದು ಇದೆ. ಹೀಗಾಗಿ ಎಕ್ಸಿಟ್ ಪೋಲ್ಗಳನ್ನು ನಾವು ತೀರಾ ನಿರ್ಲಕ್ಷ್ಯ ಮಾಡೋಕ್ಕೂ ಆಗಲ್ಲ, ತೀರಾ ಗಂಭೀರವಾಗಿ ತೆಗೆದುಕೊಳ್ಳೋಕ್ಕೂ ಆಗಲ್ಲ. ಹೀಗಾಗಿ ಎಕ್ಸಿಟ್ ಪೋಲ್ಗಳಿಗೆ ತಮ್ಮದೇ ಆದಂಥ ಒಂದು ಮಹತ್ವ ಇದೆ. ಮತ್ತು ಇದು ನಮ್ಮ ದೇಶದಲ್ಲಿ ಏನೋ ಅಧಿಕೃತವಾಗಿ ನಿಷೇಧ ಆಗಿರುವಂಥ ವ್ಯವಸ್ಥೆ ಏನಲ್ಲ. ಎಲ್ಲ ಮಾಧ್ಯಮಗಳು, ಸ್ವತಂತ್ರ ಮಾಧ್ಯಮಗಳು ಮಾಡ್ತಾ ಇರುವಂಥದ್ದು, ಇದು ಯಾವುದೇ ಸರ್ಕಾರ ಮಾಡುವಂಥದ್ದಲ್ಲ. ಆದರೆ ಇವತ್ತಿನ ಈ ಒಂದು ಎಕ್ಸಿಟ್ ಪೋಲ್ಗಳು ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ NDA ಮೈತ್ರಿಕೂಟ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದು ಸಹಜವಾಗಿಯೇ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿಗೆ ಇರುಸು ಮುರುಸಾಗಿರುವಂಥದ್ದು, ಅಥವಾ ಅವರ ಕೇಡ್ರೆ ಏನಿದೆ, ಅವರ ಕಾರ್ಯಕರ್ತರಿರ್ಬೋದು, ನಾಯಕರಿರ್ಬೋದು, ಅವ್ರಿಗೆಲ್ಲ ಒಂದು ಡಿಮಾರಲೈಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಕ್ಸಿಟ್ ಪೋಲ್ನ ಇವತ್ತು ಒಪ್ತಾ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ಎಲ್ಲ ಒಂದು ಕಡೆ BJPಯನ್ನು ಸರಿಯಾಗಿ ಎದುರಿಸೋಕ್ಕಾಗದೇ ಪ್ರತಿಯೊಂದರಲ್ಲೂ ವ್ಯವಸ್ಥೆ ಕೂಡ ವಿಫಲ ಆಗ್ತಾ ಇದೆ. ಕಾಂಗ್ರೆಸ್ಸು 27 ಮೈತ್ರಿ ಪಕ್ಷಗಳನ್ನ ಜೊತೆಗಿಟ್ಕೊಂಡು ಕೂಡ ಒಬ್ಬ ಅಧಿಕೃತ ಪ್ರಧಾನಿ ಅಭ್ಯರ್ಥಿನ ಘೋಷಣೆ ಮಾಡೋಕ್ಕಾಗಲಿಲ್ಲ, ಮೋದಿ ಅವ್ರನ್ನ ಕಟ್ಟಿ ಹಾಕೋಕ್ಕಾಗಲಿಲ್ಲ. ಮತ್ತು ಈಗ ನೋಡಿ, CBI ಸರಿ ಇಲ್ಲ, ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅಂತಾರೆ, ED ಸರಿ ಇಲ್ಲ ಅಂತಾರೆ, IT ಸರಿ ಇಲ್ಲ ಅಂತಾರೆ, EVM ಸರಿ ಇಲ್ಲ ಅಂತಾರೆ, ಎಕ್ಸಿಟ್ ಪೋಲ್ಗಳು ಸರಿ ಇಲ್ಲ, ಗೋಧಿ ಮೀಡಿಯಾ ಅಂತಾರೆ. ನೀವು ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಅನೇಕ ವರ್ಷಗಳಿಂದ ಇದ್ದಂಥದ್ದು. 65 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ, ಆವಾಗಲೂ ಕೂಡ ಈ ವ್ಯವಸ್ಥೆಗಳಿತ್ತು. ಇವೆಲ್ಲ ಸ್ವತಂತ್ರ ಸಂಸ್ಥೆಗಳು, ಅದರಲ್ಲೂ ಎಕ್ಸಿಟ್ ಪೋಲ್ ಮಾಡುವಂಥದ್ದು ಯಾವುದು ಸರ್ಕಾರಿ ಸಂಸ್ಥೆಗಳಲ್ಲ. ಇವೆಲ್ಲವೂ ಕೂಡ ಕಾಂಗ್ರೆಸ್ ಆಡಳಿತದಲ್ಲೂ ಇತ್ತು, ಇವಾಗ BJP ಆಡಳಿತದಲ್ಲೂ ಇದೆ. ಹೀಗಾಗಿ ಇದು ಎಲ್ಲ ಒಂದು ಕಡೆ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ, ಕುಣಿಯಕ್ಕೆ ಬರೆದವಳು ನೆಲ ಡೊಂಕಂದು ಅಂತ. ಹಂಗೆ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ, BJPಯನ್ನು ಮೋದಿ ಅವ್ರನ್ನ ಕಟ್ಟಿ ಹಾಕೋಕ್ಕಾಗದೇ ಇವತ್ತು ಎಲ್ಲ ವ್ಯವಸ್ಥೆಗಳನ್ನ ಟೀಕಿಸುವಂಥದ್ದು, ಎಲ್ಲ ವ್ಯವಸ್ಥೆಗಳಲ್ಲಿ ನಂಬಿಕೆ ಇಲ್ಲ ಅನ್ನುವಂಥದ್ದು ಏನಿದೆ, ಇದು ತಪ್ಪಾಗುತ್ತೆ. ಮುಂದೆ ಬಂದು ಹೇಳಿ, ಇಲ್ಲ ನಮಗೆ ಜನ ತೀರ್ಪು ಕೊಟ್ಟಿದ್ದಾರೆ, ಎಕ್ಸಿಟ್ ಪೋಲ್ ಅಲ್ಲಿ ನಮ್ಗೆ ಹಿನ್ನಡೆ ಆಗಿದೆ, ಅದು ನಾಳೆ ಹೇಳ್ತಾರೆ. ಎಕ್ಸಿಟ್ ಪೋಲ್ ಅಲ್ಲಿ ಭಾಗವಹಿಸಬಹುದಾಗಿತ್ತು, ಚರ್ಚೆ ಮಾಡಬಹುದಾಗಿತ್ತು. ನೀವು EVMಗಳೇ ಸರಿ ಇಲ್ಲ, ಚುನಾವಣಾ ಆಯೋಗನೇ ಸರಿ ಇಲ್ಲ ಅಂತ ಹೇಳುವಂಥದ್ದು, ಎಕ್ಸಿಟ್ ಪೋಲ್ಗಳು ಇದು ಮೋದಿ ಸ್ಪಾನ್ಸರ್ಡ್ ಅಂತ ಹೇಳಿದ್ರೆ. EVM ವಿಚಾರಕ್ಕೆ ಬಂದರೆ ನಿಮಗೆ ನಮ್ಮ ಪರವಾಗಿ ಬಂದರೆ EVM ಎಲ್ಲ ಕರೆಕ್ಟ್ ಆಗಿದೆ, ಪರವಾಗಿ ಬಂದಿಲ್ಲ ಅಂದರೆ ಈಗ ಹಾಗಾದರೆ ಕಾಂಗ್ರೆಸ್ ಅವರು ಏನು ಹೇಳ್ತಾರೋ ಅದು ಗೊತ್ತಿಲ್ಲ, ನಾನು ಆಮೇಲೆ ಅದು ಕೇಳ್ಕತ್ತೀನಿ. ಆವಾಗ ವಿಧಾನಸಭೆ ಚುನಾವಣೆ ಎಲ್ಲ ಹಾಗಾದರೆ EVM ಎಲ್ಲ ಕರೆಕ್ಟ್ ಆಗಿತ್ತು. ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಆಯಿತು, ಅವಾಗ ಕಾಂಗ್ರೆಸ್ ಗೆದ್ದು. ಈ ಕಾಂಗ್ರೆಸ್ನ ಮನೋಭಾವನೆ ಏನಿದೆ, ಕಾಂಗ್ರೆಸ್ ಬಹುಶಃ ಅವರ ಒಂದು ಧೋರಣೆ ಏನಿದೆ, ಮನಸ್ಥಿತಿ ಏನಿದೆ, ಅದನ್ನು ಚೇಂಜ್ ಮಾಡಬೇಕು. ನೀವು ಜನ ಕೊಡುವಂಥ ತೀರ್ಪಿನ ಬಗ್ಗೆ ಮಾತನಾಡಬೇಕೆ ಹೊರತು ವ್ಯವಸ್ಥೆಯ ಬಗ್ಗೆ ಅಲ್ಲ. ನೀವು ಇವತ್ತು ಮೋದಿ ಅವ್ರನ್ನ ಟೀಕೆ ಮಾಡ್ತಾ ಇದ್ದೀರಾ, ಮೋದಿ ಟೀಕೆ ಮಾಡೋ ಬದಲಾಗಿ ವ್ಯವಸ್ಥೆಯನ್ನು ಟೀಕೆ ಮಾಡಿ. ಮೋದಿ ಈಸ್ ಅಗೇನೆಸ್ಟ್ ಸಿಸ್ಟಮ್, ಬದಲಾವಣೆ ತರಬೇಕಂತ ಹೋಗ್ತಾ ಇದ್ದಾರೆ. ಯಾವಾಗಲೂ ನಾವು ಒಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ ಸಾರ್ವಜನಿಕ ಬದುಕಿನಲ್ಲಿರುವಂಥವರು ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕೆ ಹೊರತು ವ್ಯಕ್ತಿಯನ್ನಲ್ಲ. ಇವತ್ತು ಕಾಂಗ್ರೆಸ್ ಬಹುಶಃ ಮೂರನೇ ಅವಧಿಗೆ ಏನಾದರೂ ದೇಶದಲ್ಲಿ ಅಧಿಕಾರ ಕಳ್ಕೊಂಡ್ರೆ ಕಾಂಗ್ರೆಸ್ ಮಾಡಿರುವಂಥ ಒಂದು ದೊಡ್ಡ ಮಿಸ್ಟೇಕ್ ಏನಂದರೆ ದೇ ಟಾರ್ಗೆಟೆಡ್ ಓನ್ಲಿ ಮೋದಿ. ವ್ಯವಸ್ಥೆಯನ್ನು ಬದಲಾ ಮಾಡೋಕ್ಕೆ ಹೋಗಲಿಲ್ಲ, ಅವರು ವ್ಯವಸ್ಥೆನೇ ಟೀಕೆ ಮಾಡಲಿಲ್ಲ. ಈ ದೇಶದಲ್ಲಿ 75 ವರ್ಷದಿಂದ ಇದ್ದಂಥ ವ್ಯವಸ್ಥೆ ಏನಿದೆ ಇದನ್ನು ಬದಲಾವಣೆ ಮಾಡಬೇಕು. ಮೋದಿ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನೀವು ಯು ಕ್ರಿಟಿಸೈಸ್ ಸಿಸ್ಟಮ್, ನಾಟ್ ದ ಮೋದಿ. ಸೊ ಮೋದಿ ಈಸ್ ಅಗೇನೆಸ್ಟ್ ದಿಸ್ ಸಿಸ್ಟಮ್. ನಮ್ಮ ವ್ಯವಸ್ಥೆಯಲ್ಲಿರುವಂಥ ಲೋಪದೋಷಗಳೇನಿದೆ ಅದನ್ನು ಅವರು ಬದಲಾವಣೆ ಮಾಡ್ತಾ ಇದ್ದಾರೆ. ಅನೇಕ ಇವತ್ತು ಪರಿವಾರವಾದವನ್ನು ತೆಗಿಬೇಕನ್ನುವಂಥದ್ದು ಇದೆ ಅವ್ರಿಗೆ. ದೇಶದ ಸಂರಕ್ಷಣೆ ಅಂತ ಬಂದಾಗ ನಮ್ಮ ಗಡಿ 2 ಬಾರಿಯೂ ಮತ್ತೆ 3ನೇ ಬಾರಿಗೆ ಸಮೀಕ್ಷೆಗಳ ಪ್ರಕಾರ ಜನ ಒಲವು ತೋರಿಸ್ತಾ ಇರೋದು ಇದೇ ವಿಚಾರಕ್ಕೆ ಅಂತೀರಿ?
ಇದೇ ವಿಚಾರಕ್ಕೆ ಅಂದ್ರೆ ಸಿಸ್ಟಮ್ ನ ಚೇಂಜ್ ಮಾಡ್ತಾ ಸಿಸ್ಟಮ್ ಇದ್ದಾರೆ. ಚೇಂಜ್ ಆಗ್ತಾ ಇದೆ. ಜನರ ಒಲವು ಹಾಗಾದ್ರೆ ಜನರಿಗೆ ಬದಲಾವಣೆ ಬೇಕಾಗಿದೆ. ಆ ಬದಲಾವಣೆಯನ್ನು ಯಾರು ತರ್ತಾ ಇದ್ದಾರೆ? ಮೋದಿ ತರ್ತಾ ಇದ್ದಾರೆ. ಅದಕ್ಕಾಗಿ ಅವ್ರಿಗೆ ಓಟ್ ಹಾಕ್ತಾ ಇದ್ದಾರೆ. ದೆಹಲಿನಲ್ಲಿ ಕೇಜ್ರಿವಾಲ್ಗೆ ಯಾಕೆ ಓಟ್ ಹಾಕಿದ್ರು? ಅವ್ರು ಆಮೇಲೆ ಆ ವಿಶ್ವಾಸನ ಎಷ್ಟರ ಮಟ್ಟಿಗೆ ಉಳಿಸ್ಕೊಂಡ್ರು ಅದು ಎರಡನೇ ಮಾತು. ಯಾವಾಗಲೂ ವ್ಯವಸ್ಥೆಯ ಬದಲಾವಣೆ ಮಾಡಬೇಕಾಗತ್ತೆ. ವ್ಯವಸ್ಥೆಯಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳು ಅದು ಬೆಳ್ಕೊಂಡು ಬಂದ್ಬಿಟ್ಟಿದೆ. ಇವತ್ತು ಭ್ರಷ್ಟಾಚಾರ ಇರ್ಬೋದು ಅಥವಾ ಪರಿವಾರವಾದ ಇರ್ಬೋದು, ಅವ್ರ ಕುಟುಂಬದವರೇ ರಾಜಕೀಯವಾಗಿ ಬೆಳೆಯುವಂಥದ್ದು ಇರ್ಬೋದು, ಇವೆಲ್ಲವನ್ನ ಇದನ್ನ ಮೂಲೋತ್ಪಾಟನೆ ಆಗ್ಬೇಕಂದ್ರೆ ಈ ವ್ಯವಸ್ಥೆನ ಬದಲಾವಣೆ ಮಾಡ್ಬೇಕು. ಇದು ಒಂದೇ ದಿವಸದಲ್ಲಿ ಆಗುವಂಥದ್ದಲ್ಲ. ಇವತ್ತು ಯಾರು ಮಾಡದೇ ಇರುವಂಥದ್ದು ನೋಟ್ ಬ್ಯಾನ್ ಮಾಡಿದ್ರು. ಇದರಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಕೆಲವು ದಿಟ್ಟ ನಿರ್ಧಾರಗಳು, ಮತ್ತೊಂದು ಕಡೆ ಟೆರರಿಸ್ಟ್ ಆಕ್ಟಿವಿಟೀಸ್ಗೆ ಹೋಗುವಂತ ಹಣ ನಿಂತೋಯ್ತು. ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದೇನಿದೆ ಜನ ಇಷ್ಟಪಡ್ತಾರೆ. ನೀವು ನಾನು ಹೇಳುವಂಥದ್ದು ಕಾಂಗ್ರೆಸ್ ನಿಮ್ಮ ನಡವಳಿಕೆಗಳು, ನಿಮ್ಮ ಆಲೋಚನೆಗಳನ್ನ ಬದಲಾವಣೆ ಮಾಡಬೇಕೆ ಹೊರತು ಕೇವಲ ಮೋದಿ ಅವ್ರನ್ನೇ ಟೀಕೆ ಮಾಡ್ತಾ ಹೋದ್ರೆ ನೀವು ಇನ್ನೂ ಒಂದು ಟರ್ಮ್ ಅಲ್ಲ, ಇನ್ನೂ 2 ಟರ್ಮ್ ಇದೇ ಪರಿಸ್ಥಿತಿ ಬರುತ್ತೆ. ಜನರ ಮನಸ್ಥಿತಿ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ.